ತಾಯಿ ಕವನ ಯಾರು ಇಲ್ಲ. ನಾನಾ ಮುದ್ದುಲ್ಲಿ ಇರ್ತಾಳೆ ಅನ್ಕಂಡು ಅವಳು ಇಲ್ಲ ಮನ್ಗಿದ್ದಾಳೇನೋ. ಮೆತ್ಕೊಂಡೋಗದ ನಡಿ ಕಣ ಆಂಟಿ, ಬೇಗ ನಡಿ ಆಂಟಿ. ವೈ ಇಬ್ರು ಎಲ್ಗೋ ಹೋಯ್ತವ್ರೆ ಅನ್ಸುತ್ತೆ. ಬ್ಯಾಗ್ ಬೇರೆ ಹಿಡ್ದೋಳೆ ಕೈಯಲ್ಲಿ. ಎಲ್ಗೋ ಹೋಯ್ತಾ ಇರಬೇಕು. ಎಲ್ಗೋ ಕಾಣಲ್ಲ, ಯಾರಿಗೂ ಹೇಳ್ದೇನೆ ಓಡ್ತಾ ಕೂತವ್ರೆ. ಏ ಕವನ ಆಂಟಿ ಸಿಗಾಕಂದು ಕಣ ಆಂಟಿ. ಅಯ್ಯೋ ನಮ್ಮ ಮನ್ಗವಳೆ ಅಂತ ಮಾಡಿದಿ ಕಣೋ. ಇವಳು ಯಾವಾಗ ಎದ್ದು ಬಂದು ಲೋಪರ್ ಮುಂಡೆ. ಥೂ. ಏ ಕವನ, ಗಾಯತ್ರಿ ತಿರುಗ್ರಿ, ಏನ್ ಕಿವಿ ಕೇಳಿಸ್ತಾ ಇಲ್ವಾ? ಏಳಜ್ಜಿ, ಏನಜ್ಜಿ ಇದೇ ಕಂಗೆ ಕಿರ್ಚ್ಕೊತಾ ಇದ್ದೀರಿ? ಹೇಳಿ ಏನು ಹೇಳಿ? ಬ್ಯಾಗ್ ಪೇಯಾಗಿ ಹಿಡ್ಕೊಂಡೋದು ಎಲ್ಗೋ ಹೋಯ್ತಿರಂಗೆ ಕಾಣಿಸ್ತಿದ್ದೀರಿ. ಎಲ್ಲಿ ಹೋಯ್ತಾ ಇದ್ರಿಯೋ? ಅಲ್ಲ ಕಣಮ್ಮ, ಸ್ಟೇಜ್ ಆಗೈತೆ, ಎಲ್ಲಾರು ಹೋಯ್ತಾ ಇರ್ಬೇಕಾದ್ರೆ ಹಂಗೆ ಎಲ್ಲಿ ಹೋಯ್ತಿದ್ರಿ ಮಾಡ್ತಿದ್ರಿ ಅಂತ ಕೇಳ್ಬೇಕು ಅಂತ. ಕೇಳೋರ ಏನು ಅಂತ ಒಂಚೂರಾರು ಪರಿಜ್ಞಾನ ಬೇಡ? ಯಾರು ಹಂಗೆ ಕೇಳೋರ ಎಲ್ಲಿ ಹೋಯ್ತಿದ್ದೀರಿ ಅಂತ, ಎಲ್ಲಿಗೆ ಪಯಣ ಅಂತ ಕೇಳ್ಬೇಕು. ಸೊ ನಂಗೆ ಕೇಳ್ತಾರಾ ಎಲ್ಲಿ ಹೋಯ್ತಿದ್ದೀರಿ ಮಾಡ್ತಿದ್ದೀರಿ ಅಂತ? ನೋಡು, ನಾನು ನಿನ್ನ ಕೇಳ್ತಾ ಇಲ್ಲ, ನಾನು ನನ್ನ ಮೊಮ್ಮಗಳು ಕೇಳ್ಕೊತಾವನಿ. ನನ್ನ ಮೊಮ್ಮಗನ ಇಡ್ತೀಯ ಸರಿಯಾ? ನನ್ನ ಮೊಮ್ಮಗಳ ನಾನು ಕೇಳ್ಕೊತೀನಿ ಕವನನ್ನ. ನನ್ನ ಮಾತಾಡ್ಸ್ತಾನೂ ಇಲ್ಲ. ಅದೇ ಏನೋ ಸುಮ್ಮನೆ ನಿಂತ್ಕೊ ನೀನು. ಏ ಮಗ, ಎಲ್ಲೋಯ್ತಿದ್ಯವ? ಅಜ್ಜಿ ಅದು ಬಟ್ಟೆಗಳು ತಗೋಬೇಕಾಗಿತ್ತು, ಸೀರೆಗಳ. ಅದಕ್ಕೆ ಹೋಯ್ತಾ ನೀವು ಒಬ್ಬಳೇ ಹೋಗ್ಬೇಕಲ್ಲ ಅಂತ ಗಾಯತ್ರಿ ಆಂಟಿ ಕರ್ಕೊ ಹೋಯ್ತಾವನಿ ಕಣ ಅಜ್ಜಿ. ಓ ಹಂಗವ, ಸರಿ ಸರಿ, ಹೋಗಿದ್ದು ಬರೋರಿ. ನಿಮ್ಮ ಅತ್ತೆ ಕೇಳ್ದಿಯಾ? ಅದು ಹೇಳಿಲ್ಲ ಕಣಜ್ಜಿ. ಅದು ಹೇಳ್ದೇರೆ ಏನಾಯ್ತದೆ? ನಾನು ಅವ್ರು ಅವನಂಗೆ ಅಲ್ವಾ, ನಾನು ಕರ್ಕೊ ಹೋಯ್ತಲ್ವ ಅವಳು. ಸಿಟಿಗೆ ಹೋಗ್ಬೇಕು ಕಣ ಆಂಟಿ, ಬನ್ನಿ ಆಂಟಿ ಅಂದ್ಲು. ನಾನು ಸಿಕ್ಕುಲೋಜು ಅಂದ್ಬಿಟ್ಟು ಕರೆದ್ಲು ನನ್ನ ಅಟ್ಟಿಲಿ. ಹೋಗಿದ್ದು ಬರ್ತೀನಿ ಜೊತೆಗೆ. ಅದನ್ನೇನಾ ಸರ ಜೊತೆಗೆ ಹೋಗ್ಬೇಕು ಅಂತಿದ್ದ. ಏನಾಗ್ಬಿಟ್ಟದು? ಅತ್ತೆ ಮನೆ ಸೊಸೆಯ ನೀನು ಕರ್ಕೊಯ್ತದೆ ಅಲ್ಲ ಈಚೆಗೆ ಗರ್ತಿ. ಅತ್ತಿಗೆ ಹೋಗ್ಬಿಟ್ಟು ಹೋಗ್ಬೇಕು ಅಂತ ಗೊತ್ತಾಗಲ್ವಾ? ಸರಿ ಕಣ್ಕವನ, ನೀನ್ಗಾರು ಗೊತ್ತಾಗಬಾರ್ದ? ನಮ್ಮ ಅತ್ತೆಗೆ ಒಂಚೂರು ಹೋಗ್ಬಿಟ್ಟು ವಿಷಯ ತಿಳಿಸ್ಬಿಟ್ಟು, ಅವಳು ನೀನು ಹೋಗ್ಬೇಡ ಅಂತ ಯಾರು ಹೇಳೋದಿಲ್ಲ. ಹೋಗು ಬೇಡ ಅನ್ನಲ್ಲ. ಇಲ್ಲ ನಿಮ್ಮ ಅವ್ವನ ಜೊತೆ ರೈತದೆಯಾ ವಿಷಯ ತಿಳಿಸ್ಬಿಟ್ಟು ಹೋಗ್ಬೇಕು. ಇಲ್ಲ ನೀ ಯಾರ ಜೊತೆ ರೈತದೆ ಹಿಂಗೆ ಕಣತ್ತೆ, ಹಿಂಗೆ ಹೋಯ್ತಾನೆ ಕಣತ್ತೆ, ಹಿಂಗೆ ಬಟ್ಟೆಗಳು ತಗೋಬೇಕು ಅಷ್ಟೇ, ಮುಗೀತು. ನೀನು ಏನಾರ ಹೇಳಾರ? ನಿಂಗೆ ಅಷ್ಟಾರು ಗೊತ್ತಾಗಬಾರ್ದು? ಅತ್ತೆ ಮನೆ ಸೊಸೆಯಾಗಿ ಇಟ್ಕೊಂಡು ನೀನು ಇಷ್ಟು ವರ್ಷ ಸಂಸಾರ ಮಾಡ್ಕೊಂಡು ಅಟ್ಟಿಲಿದೆ ನೀನು. ಹಿಂಗೂ ಕಲ್ತಾರ ಬುದ್ಧಿಯ ನೀನು. ನನ್ನ ಮಗಳಿಗೆ ಈಗ 7 ದಿನ ಹೋಗಿದೆ. ಅವಳು ಬಂದು ಈಗ ಎಲ್ಲಿ ಹೋದ್ಲು ನನ್ನ ಸೊಸೆ ಅಂತ ಹುಡುಕ್ಬೇಕಪ್ಪ? ಊರಲ್ಲೆಲ್ಲ ಉಗೆ ಅನ್ನತ್ತೆ ಈಗಲಿ ಏನೇನೋ ಕತೆಗಳಂತೆ. ನಿನ್ನ ಕಳಿಸ್ಬಿಟ್ಟು ಒಂಟಿ ಹೆಂಗ್ಸ ನಾವೇನಪ್ಪ ಮಾಡಬೇಕು? ಹೊಟ್ಟೆ ಒಳಗೆ ಕುತ್ಕೊಂಡು ನಮಗೆ ಭಯ ಆಗೋದಿಲ್ವಾ? ಇಲ್ಲಿಂದ ಆಟೋ ಹತ್ಕೊಂಡು ಈಗ ಬಸ್ಸು ಇಲ್ಲ ಅನ್ಸುತ್ತೆ ಈ ಟೈಮ್ಗೆ. ಆಟೋದಿಂದ ಹೋಗಿ ಅಲ್ಲಿ ಮೇನ್ ರೋಡಲ್ಲಿ ಬಸ್ ಹಿಡ್ಕೊಂಡು ಸಿಟಿಗೆ ಹೋಗಿ ನೀನು ಎಲ್ಲ ತಗೊಂಡು ತಿರ್ಗಾ ಬರೋ ಗಂಟೆ ಸಂದ ಐತೆ. ಈಗಲೇ ಎಷ್ಟೊತ್ತ? ಆಗಲೇ 7 ಗಂಟೆ ಏನೋ. ಈಗ 7 ಗಂಟೆಗೆ ಹೋಗಿ ನೀ ಬರೋದು ಎಷ್ಟೊತ್ಕವ? ನಿನ್ನ ಮಗನ ಯಾರು ನೋಡ್ಕೊಂಡರು? ಎಲ್ಲ ನೀವು ಹೋಗ್ಬಿಟ್ಟು ಹೋಗ್ಬೇಕು ತಾನೆ ನೀನು. ಅಮ್ಮಮ್ಮ ಜಸ್ಸನ್ನ ಊಟ ಮಾಡಿಸ್ಬಿಟ್ಟು ಅವ್ನು ಎದಳೋದು ಇನ್ನು ಈಗ 7:15 ಅಲ್ವಾ? ಅವ್ನು ಎದಳೋದೆ ಆಯ್ತೆ ಟೈಮು. 5 ಗಂಟೆ 5:15 ಎದ್ಮೇಲೆ ಅತ್ತೆ ಹಾಲು ಪಾಲು ಕೊಡ್ತಾರೆ. ಎದ್ದು ಬರ್ತಾನಲ್ಲ. ಈಗ ನಾನು ಹೋಗ್ಬಿಟ್ಟು ಹೋದ್ರೆ ಅಳ್ತಾನೆ ಅಂದ್ಬಿಟ್ಟು ನಾನು ಏನು ಹೇಳಲಿಲ್ಲ ಕಣಜ್ಜಿ, ಹಂಗೆ ಹೋಯ್ತಾನೆ. ಅಲ್ಲ ಕವನ, ನಿಂಗಾರು ಒಂಚೂರಾರು ಗೊತ್ತಾಗಲ್ವಾ? ಅವ್ವಾಗಿತ್ಕೊಂಡಿದೆ ನೀನು. ನಿಂಗೆ ಅಷ್ಟಾರು ಒಂಚೂರು ತಿಳುವಳಿಕೆ ಬೇಡವಾ ನಿನಗೆ? ಈಗ ಮಗ ಮಲಗಿಸ್ಬಿಟ್ಟು ಹೋಗಿದೆ ಅಲ್ಲ, ಎದ್ದಿ ಅದು ಈಗ ಹಾಲು ಕೊಡಬೇಕು ಅಂದರೆ ನಿಮ್ಮ ಅತ್ತಿಗೆ ಹೋಗ್ಬಿಟ್ಟು ಹೋಗ್ಬೇಕು ತಾನೆ. ಹಿಂಗೆ ಕಣತೇನೆ ಹೋಯ್ತಾವನಿ ಜಸು ಮನಗ್ಸಿವ್ನಿ ಅಂತ. ಮನಗಿಸ್ಬಿಟ್ಟು ಹೋದ್ಮೇಲೆ ಎದ್ದಿ ಅವಳು ಸಾಯಂಕಾಲ ಹಾಲು ಕಾಯಿಸ್ಬಿಟ್ಟು ಬಿಸ್ಕೆಟ್ ಹಾಕ್ಬಿಟ್ಟು ಕೊಡ್ತಾಳೆ. ಬೇಡ ಅಂದಿದ್ದಾಳೆ. ಅವಳು ಜವಾಬ್ದಾರಿ ಅವಳು ತಗೊಳದ್ನಾಗಳು ಗೊತ್ತಿಲ್ವಾ? ಸರಜಿಗೆ ಹೋಗ್ಬಿಟ್ಟು ಹೋಗ್ಬೇಕು ತಾನೆ ನೀನು. ಹಿಂಗೆ ಕಲಿಯೋದು ನೀನು ಬುದ್ಧಿಯ? ಯಾರ್ಯಾರು ಸಾವಾಸನ ಸೇರ್ಕೊಂಡು ನೀನು ಮಾಡ್ದಾರೆ ಆಟಗಳೆಲ್ಲ ಮಾಡ್ತಾ ನೀನು. ಸಾವಾಸ ದೋಸ ನಿಂದು, ಸಾವಾಸ ಸರಿ ಇಲ್ಲ. ಏನಮ್ಮ ಇಂಡೈರೆಕ್ಟ್ ಆಗಿದ್ದು ಸಾವಾಸ ಸರಿ ಇಲ್ಲ ಅದಿಲ್ಲ ಅಂದ್ಬಿಟ್ಟು ನನ್ನ ಮೇಲೆ ತಾಗ್ತಿದೆ ನೀನು. ಇಂಡೈರೆಕ್ಟ್ ಆಗಿ ಹೇಳ್ತಿದೆ ನಾನು ಸಾವಾಸ ಸರಿ ಇಲ್ಲ ಅಂತ. ನಂಗೆ ಗೊತ್ತಿಲ್ವಾ ನಿನ್ನ ಆಟಗಳೆಲ್ಲ? ಏನೋ ನೀನು ಮಾತಾಡೋದು. ನಾನು ಸುಮ್ಮನೆ ಎಲ್ಲ ಕಚ್ಕೊಂಡಿರತ್ತೆ ನಿಮಗೆ. ನಾನೇನಿಲ್ಲ. ಆಮೇಲೆ ನನಗೇನಾರ ಬೊಕ್ಕ ಆಣತ್ಬಿಟ್ರೆ ನನಗೆ. ಆಂಟಿ ಸುಮ್ಮನಿರ ಆಂಟಿ, ಇದೆ ಕಂಟಿಂಗ ಆಡ್ತಿದ್ದೆ ನೀನು. ಸುಮ್ಮನಿರು ನೀನು. ನಿಂಗೆ ಗೊತ್ತಾಯ್ತಾ ಇಲ್ವಾ? ಎಲ್ಲ ನೀನೇ ಪ್ರಚಾರ ಮಾಡ್ಕೊಂಡು ಅತ್ತೆ ಎದ್ದು ಮನ್ಗಿರೋದು ಈಗ ಎಲ್ಲ ಕೇಳ್ತಾರೆ ನನಗೆ. ಸುಮ್ಮನೆ ಇರ್ನಾರ್ದೇನು ನೀನು. ಸುಮ್ಮನಿರು ಕವನ. ಮುಂದೆ ಅತಿ ಆಯ್ತು ಕಣ. ಏನು ಹೊರಗಾಡ್ತಾಳೆ. ನಾನೇನು ಮಾಡ್ಬಿಟ್ಟಿದ್ದಿ ಅಂತ? ನಾನೇನಾರು ನೀನು ತಿನ್ಕೊಂಡಿದ್ನ? ನಿಂಗೇನಾರಿ ಮನೆ ಆಳ ಐಡಿಯಾ ಕೊಟ್ಬಿಟ್ಟು ಮನೆ ಮುರ್ತಿದ್ನ? ಭಾಗ ತಕವ ಈಗಲೇ ಅಂದಿದ್ನ? ನಾನು ಏನೋ ನನ್ನ ಮಗಳಿದ್ದಂಗೆ ಕರಿತಾವಳೆಲ್ಲ ತಡಿ ಬಟ್ಟೆ ಬರೀ ತಗೊಳಕ್ಕೆ ಅಂದ್ಬಿಟ್ಟು ನಾ ಬಂದರೆ ನನ್ನೇ ಹಿಡ್ಕೊತಾಳೆ. ಏನೋ ಸಾವಸ ಸರಿ ಇಲ್ಲ ಅಂತಾಳೆ. ಯಾರನ್ಯಾರು ಕರ್ಕೋಗ ಹಾಳು ಮಾಡ್ಬಿಟ್ಟಿದ್ದೀನಿ ನಾನು. ಗೊತ್ತಾಗಬಾರ್ದೆ ಅವಳಿಗೆ ಹೆಂಗೆ ಅನ್ಬೇಕು ಅಂತ. ಹೆಂಗ್ಸ್ಗೆ ನಾನು ಈ ಮನೆ ಮಗಳು, ಮನೆ ಗೌರವ ಕೊಟ್ಕೊಂಡು ಹೆಣ್ಣಾಗಿ ಮಗಳಾಗುಟ್ಟಿ ಮದುವೆ ಆಗೋಗಿ ಅಚ್ಚುಕಟ್ಟಾಗಿ ಬಾಳಕ ಬಂದಿರೋಳೆ ನಾನು. ಇವಳ ಕೈಲಿ ಏನು ಹೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೂಕನವ ಅಂತ ಗರ್ತಿತಾನೆ ನೀನು. ಅಂತ ಗರ್ತಿಯಾಗಿ ಇಟ್ಕೊಂಡವಳಿಗೆ ಅರ್ಥ ಮಾಡ್ಕೋಬೇಕಾಗಿತ್ತು. ಅತ್ತೆ ಮನೆ ಸೊಸೆ ಹೆಂಗೆ ಕರ್ಕೊ ಹೋಗೋದು ನಾನು? ನಾನು ಅಂತ ಗರ್ತಿ ಅಲ್ವ ನಾನು? ಅಂತ ಹೆಣ್ಮಗಳಾಗುಟ್ಟಿ ನಾನು ಅಚ್ಚುಕಟ್ಟಾಗಿ ಬಾಳಿ ಬಂದಿವ್ನಿ ತಾನೇ. ನಾನು ಸೊಸೆಯ ಅತ್ತೆಗೆ ನನಗೆ ಹೇಳ್ದೇನೆ ಕರ್ಕೊ ಹೋದ್ರೆ ನನ್ನ ಸೊಸೆ ಹೆಂಗಾದ್ದು ಹಂಗೆ ಬೇರೆಯವ್ರಿಗೂ ನಮ್ಮ ಅತ್ತಿಗೆಗೆ ಒಂದು ವಿಷಯ ತಿಳಿಸ್ಬಿಟ್ಟು ಮಟ್ಬಿಟ್ಟು ಇಲ್ಲ ಅವಳು ಗಂಡಂಗೆ ಹೇಳಿದಾಳ ಮಾಡಿದಾಳ ಯಾರಿಗೂ ಹೇಳ್ದೇನೆ ನೀನು ಕರ್ಕೊ ಹೋದ್ರೆ ಇಲ್ಲಿ ಬಂದು ಹುಡ್ಕಿದ್ರೆ ಅದು ಮುಗ ಎದ್ದಿ ಅದು ಬಾಯ್ಬಿಟ್ರೆ ಅಮ್ಮ ಅಂತ ನಾವು ಎಲ್ಲಿದ್ದು ಕರ್ಕೊಬ್ರಮ್ಮ? ಅಷ್ಟಾರು ಒಂದು ಚೂರಾರ ಬಂದು ಇದು ಬೇಡವಾ? ಸರಜಿ ಹೋ ಇದಕ್ಕವ ಕಿರ್ಚ್ಕತ್ತದೆ. ಏನಾಯ್ತವ? ಏನಿಲ್ಲ ಗಾಬರಿಯ ಬೇಡ ಬಾಯಿಲಿ ಹೊಸಿಯ.
ಏನಾಯ್ತು ಇದಕ್ಕೆ ಎಲ್ಲ ಹಿಂಗೆ ನಿಂತಿದ್ದೀರಿ? ಇದಕ್ಕೆ ಅವಕವನ ಬ್ಯಾಗ್ ಹಿಡ್ಕೊಂಡು ನಿಂತಿದೆ, ಎಲ್ಗೋಯ್ತಿದೇವ? ಅವರು ಎಲ್ಗೋಯ್ತವ್ರೆ ಅಂತ ನೀವು ಕೊಟ್ಟನು. ನೀನು ಗಾಬರಿ ಆಗಬೇಡ ಫಸ್ಟು, ಸರಿಯಾ? ಅದೆಲ್ಲೋ ನಿನ್ನ ಸೊಸೆ ಅವಳು ತವಕ್ಕೆ ಹೋಗ್ಬಿಡವ. ನನಗೆ ಹೇಳೋದು ನಾನು ಹೇಳೋದೇನಿದ್ದು ಅವಳನ್ನೇ ಕೇಳ್ತೀನಿ, ಸೊಸೆನೇ ಎಲ್ಗೋಯ್ತಿದಾರು ಅಂತ. ಮಗ ಏನವ ಏನಾಯ್ತವ ಕವನ ಇದಕ್ಕವ? ಹಿಂಗೆ ಮಟ್ ಮಧ್ಯಾಹ್ನ ಎಲ್ಗೋಯ್ತಿದಾರಿ ಅವ ಬ್ಯಾಗ್ ಹಿಡ್ಕೊಂಡು? ಏನಾಯ್ತವ? ಅದು ಅತ್ತೆ ಹೊಸಿ ಬಟ್ಟೆ ಬರೀ ತಗೋಬೇಕಾಗಿತ್ತು, ಮೈಸೂರಿಗೆ ಹೋಯ್ತಾ ಇದ್ದ ಕಣತ್ತೆ. ಓ ಅಷ್ಟಿಯಾ? ಹೋಗಿದ್ದು ಬರುವೆ ಹೋಗುತ್ತೆ ಇದ್ದವ ಹತ್ತಿಂದ ಹೋಗಿ ಬಂದರೆ ಹೋಗು, ಒಬ್ಬಳೇ ಹೋಗಬೇಡ ಮಾತ್ರ. ಇಲ್ಲ ಕಣತ್ತೆ, ನಾನು ಬಟ್ಟೆ ಬರೀ ತಗೊಬರ್ಬೇಕು, ಇನ್ನು ಸ್ಕೂಲ್ ಶುರು ಆಗೋಯ್ತೆ ಅಂತಿದ್ನಲ್ಲ, ಅದಕ್ಕೆ ಗಾಯತ್ರಿ ನಾನೇ ಬರ್ತೀನಿ ತಕೋ ಹೋಗೋದ ಅಂತೂ ನಾನು ಗಾಯತ್ರಿ ಹೋಯ್ತಿದ್ದು ಅಷ್ಟೇ. ಅಷ್ಟರಲ್ಲಿ ನೀವು ಮನ್ಗಿದ್ರಿ ಎಲ್ಲ ಸುಮ್ಮನೆ ಆಗ್ಬಿಟ್ಟು ಹೇಳೋದೇನು ಅಂದ್ಬಿಟ್ಟು ಹೋಯ್ತಾ ಇದ್ದು. ಅಷ್ಟರಲ್ಲಿ ಇದು ಅಜ್ಜಿ ಬಂದ್ಬಿಟ್ಟು ತಡೆ ಹಿಡಿತು, ಹೋಗಬೇಡಿ ನೀವು ಅಂತ ಅಂದ್ಬಿಟ್ಟು. ಇದೇನೋ ಗಲಾಟೆ, ಮನ್ಗಿದವಳು ನನಗೆ ಯಾರಪ್ಪ ಹಿಂಗೆ ಮಾತಾಡ್ತಾವ್ರಲ್ಲ, ಎಲ್ಲ ಮನ್ಗಿರ್ತಿರಲ್ಲ ಈ ಟೈಮಲ್ಲಿ ಏನಕ್ಕೆ ಎಚ್ಚರ ಆಗೋಯ್ತು. ಏನಾಯ್ತು? ಏನಿಲ್ಲ ಕಣ ಬಾ ಮಗಳೇ, ಸಮಾಧಾನ, ನೀನು ಟೆನ್ಷನ್ ತಗೋಬೇಡ, ಏನಿಲ್ಲ ಕಣ, ನಾವೇನೋ ಮಾತಾಡ್ತಾ ಇದ್ದೋ, ಹೋಗಿ ಮನಿಗೆ ಹೋಗು. ಇಲ್ಲ ಕಣತ್ತೆ ನಿದ್ದೆನೇ ಹೊಂಟಾಯ್ತು ಕಣ್ಬಿಡಿ. ಅಲ್ಲ ಕಣವ, ಹೇಳ್ಬಿಟ್ಟು ಹೋಗ್ಬೇಕಲ್ವ ಯಾರ್ಗಾರ ಅಜ್ಜಿಗಾರ ಹೇಳೋರಿ. ಜಸುನ ಎಲ್ಬಿಟ್ಟಿಯವ? ಅದಕ್ಕೆ ಏನೂ ಇಲ್ಲ, ಜಸು ಮನ್ಗೋನೆ ನಾನೇ ಮನ್ಗಿಸಿದ್ಲಲ್ಲ, ಎದೊಳ ಗಂಟು ಬಂದ್ಬಿಡೋದ ನಡಿ ಅಂದ್ಬಿಟ್ಟು ಕರ್ಕೊಯ್ತಿದ್ದೆ ಅಷ್ಟೇ ಕಣ್ಬಿಡಿ, ಇನ್ನೇನು ಇಲ್ಲ. ಅದನ್ನೇನು ದೊಡ್ಡ ಸೀನ್ ಮಾಡ್ತಾಳೆ ನಿಮ್ಮ ಅವ್ವ ಕಣ. ಏನು ಒಂಚೂರು ಹೆಣ್ಣು ಅದೇನೋ ಸ್ಕೂಲ್ ಶುರು ಹೋಗುತ್ತೆ, ಬಟ್ಕೊಳ್ಳೆಲ್ಲ ತಗೋಬೇಕು, ಬಟ್ಟೆ ಬರೀ ಸೀರೆಗಳು ಅಂತಿತ್ತು. ಸರಿ ನಡೆಯವ ಅಂದ್ಬಿಟ್ಟು ಗಂಡ ಮನಗಿಸ್ಬಿಟ್ಟು ಈಗ ಎದೊಳ ಗಂಟ ಅವನು ಅಷ್ಟರಲ್ಲಿ ನೀವು ಹಾಲು ಕರಿಯೋ ಕಾಯಿಸ್ಕೊಟ್ಟಿರ್ತಿದ್ದಾರೆ, ಅಷ್ಟರಲ್ಲಿ ಬಂದ್ಬಿಡೋದ ಅಂದ್ಬಿಟ್ಟು ಹೋಯ್ತಾ ಇದ್ದ. ನೀವೆಲ್ಲ ಮನ್ಗಿರ್ತಿದ್ದಾರೆ ಅಂತ ಹೇಳಿಲ್ಲ, ಇಲ್ಲಾಂದ್ರೆ ಹೋಗ್ಬಿಟ್ಟು ಹೋಯ್ತಿದ್ದು. ಅದನ್ನೇನು ದೊಡ್ಡ ವಿಷಯ ಮಾಡ್ಕೊಂಡು ಏನು ಹಿಂಗೆ ಆಡಿದ್ರೆ ಹಿಂಗೆ ಹೆಂಗ್ಸು ಐಥು. ಏಯ್ ಬಾಯ ಮುಚ್ಚಲಿ, ನಾನೇ ಕಣ ಆಡ್ತಿರೋದು, ಬಾಯಿ ಮುಚ್ಚು ನೀನು, ನಿನ್ನ ದರಿದ್ರ ಬಾಯೇ ಬೆಂಕಿ ಹಾಕ. ಅದಕ್ಕಮ್ಮ ನಾನೇನಮ್ಮ ಮಾಡಿ ನೀನು ಹೋಗ್ತೀಗ ನನ್ನ ಮಸ್ಟ್ ಬೆಂಕಿ ಹಾಕ, ನನಗೇನ ಬೆಂಕಿ ಹಾಕ ಅನ್ನೋದು? ನಿನ್ನ ಬಾಯಿ ನೋಡ್ಕೊಂಡು ನಿನ್ನ ಬಾಯ ಬೊಂಬಾಯ ಹೆಂಗೆ ಮಾತಾಡ್ತಿದ್ದಾಳೆ ನೋಡು. ನಾನೇನು ಎಲ್ಲಿ ಕರ್ಕೊಯ್ತಿದ್ದಾನಮ್ಮ ನಾನು? ಅವೆಣ್ಣು ಎಲ್ಲಾರ ಅಂತ ಹೋಗ್ಬೇಕು ಅಂದ್ರೆ ಅವೆನ್ಗೆ ಫ್ರೀಡಮ್ ಇಲ್ವಾ? ಅವೆನ್ಗೆ ಸರಿಯಾಗಿದ್ದಾರೆ ಕಣ್ ತಾಕೋ. ನಮ್ಮ ಅತ್ತಿಗೆನೇ ದೇವ್ರಂತವಳು ಹೆಂಗೆ ನಿಂತಿದ್ದಳು ನೋಡು, ಅತ್ತೆ ಆಗಿರೋಳು. ಇವಳೇನು ಎಲ್ಲ ಅಧಿಕಾರ ಚಲಾಯಿಸಕ್ಬತ್ತಾಳೆ, ಬಾಯಿ ಮುಚ್ಕೊಂಡು ಎಂಟ್ರಿಗೆ ಬಂದಿದೆ, ಬಾಯಿ ಮುಚ್ಕೊಂಡಿರ್ಬೇಕು. ಅಟ್ಟಿಲಿ ಏನು ಅತಿಯಾಗಾಡೋದಲ್ಲ. ಏಯ್ ಕಾಸು ಬರಲು ತಗೊಂಬಂದು ಮಕ್ಕರ್ದು ಬಿಡ್ತೀನಿ ನಿನಗೆ, ಏನಿಲ್ಲ ಲೋಪರ್ ಮುಂಡೆ ನಿನಗೆ. ಏನ ನೀನು ಮಾತಾಡ್ತಾ ಇರೋದು ನೀನು? ಏನು ನಾನು ಅತಿಥಿಯಾಗಿ? ಕಣಮಿ, ನಾನು ಅತಿಥಿಯಾಗಿ ಬಂದೀವಿ. ನನ್ನ ಮಗಳು ಮನೆ ಕಮ್ಮಿ ಇದು, ನನ್ನ ಮೊಮ್ಮಗಳು ನೆಡ್ತಿ ಕಮ್ಮಿ ಅವಳು. ನಾನು ಮಾತಾಡ್ತೀನಿ, ಸರಿ ದಾರಿಗೆ ಓನಿಲ್ಲ ಅಂದರೆ ಯಾರಿಗಾರು ಸರಿ ದಾರಿಗೆ ತತ್ತೀನಿ. ನನ್ನ ಮಗಳಿಗಾದ್ರೂ ಅಷ್ಟೇ, ನನ್ನ ಮೊಮ್ಮಕ್ಳಿಗಾದ್ರೂ ಅಷ್ಟೇ, ನನ್ನ ಮೊಮ್ಮಕ್ಕಳು ಹೇಳ್ತಿದ್ದಿರ್ಗಾದ್ರೂ ಅಷ್ಟೇ, ಅವರು ನನ್ನ ಮೊಮ್ಮಕ್ಕಳಲ್ವಾ? ನನ್ನ ಅಳಿಯನ್ಗಾದ್ರೂ ಅಷ್ಟೇ, ನಾನು ಎಲ್ರಿಗೂ ಅಷ್ಟೇ. ನೀನು ಅತಿಥಿಯಾಗೇ ಬಂದಿರೋದು ಇಲ್ಲಿಗೆ. ನಿನ್ಗೆ ಒಂದು ಮದುವೆ ಮಾಡಿಕೊಟ್ಟು ನಿನ್ನ ಸಂಸಾರ ಮಕ್ಕಳು ಮರಿ ಅಂತ ಎಲ್ಲ ಇದ್ಮೇಲೆ ನೀನು ಬಂದಿದೆ. ಯಾಕೆ ನನ್ನ ಮಗಳು ಅಚ್ಚುಕಟ್ಟಾಗಿ ನೋಡ್ತಾಳೆ ತಾನೆ, ಅದಕ್ಕೆ ಉಪ್ಪಿನ ಋಣಕ್ಕೆ ಋಣಿಯಾಗಿರು ಫಸ್ಟ್. ನೀನು ಎಂದ್ಲಿಕ್ಕೆ ನಾಯಿ ಹೆಂಗಾಡ್ಬೇಡ ನೀನು. ಯಾರಮ್ಮ ಎಂದ್ಲಿಕ್ಕೆ ನಾಯಿ? ಅಪ್ಪ ನಾಳೆಗೆ ಬಿಗಿ ಇಟ್ಕ ಮಾತಾಡಮ್ಮ ನೀನು. ಏನಮ್ಮ ನೀನು ಮಾತಾಡೋದು? ನಾನೇನಿಲ್ಲ ಕ್ಯಾಣತಿದ್ರೆ ತೆಗೆದ್ಬಿಡ್ತೀನಿ ನಿನಗೆ. ನೀನು ಸರಿಯಾಗಿ ಸೀರೆ ಬಿಚ್ಚಿ ಕೈಕೊಬಿಟ್ಟು ಕಳಿಸ್ತೀನಿ ನಿನಗೆ ಅತಿಯಾಗಾಡಿದ್ರೆ ನೀನು. ಏನಮ್ಮಿ ಸ್ಯಾಲ ಅಳ್ದೆ ನನ್ನದ? ಅಳಿಯಮಿ ನಿನ್ನ ಸ್ಯಾಲ ಕಿತ್ತು ಕೈ ಕೊಡ್ತೀನಿ ಲೋಪರ್ ಮುಂಡೆ. ನಿನ್ನ ಜುಟ್ಟು ಮುಂದೆಲ್ಲ ಇರಬಾರ್ದು. ಆದ್ರೆ ಕಿತ್ತಿ ಎಂತ ಮಾತ್ಕೊಳಾಡ್ತಾ ಇದ್ದಳು ಲೋಪರ್ ಮುಂಡೆ. ಏಯ್ ಬಿಡಮ್ಮ, ಏನು ನನ್ನ ಜುಟ್ಟು ಇಟ್ಕೊಂಡಿರೋದು ನೀನು? ಬಾಯಿ ಮುಚ್ಕೊಬಿಟ್ರು ಸರಿ ನೀನು. ನಾನೇನಿಲ್ಲ ಆಮೇಲೆ ಕಿತ್ತೆ ಕೈ ಕೊಟ್ಬಿಡ್ತೀನಿ ನಿಂದ. ಬಟ್ ಯಾರು ಕಿತ್ತು ಕೈ ಕೊಟ್ಟೆ ನೋಡೇ ಬಿಡೋದ ಕಮ್ಮಿ ಇವತ್ತು. ಭಾಗ 2 ಮುಂದುವರಿಯುವುದು.